ದೇಹ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವುದನ್ನು ವಿವರಿಸುವ ಮೂಲಕ ಪ್ರಾರಂಭಿಸುತ್ತೇವೆ. ಮೆದುಳನ್ನು ಮುಂಭಾಗ ಮತ್ತು ಹಿಂಭಾಗ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಮುಂದಿನ ಭಾಗವನ್ನು ಮತ್ತೆ ಬಲ ಹಾಗೂ ಎಡ ಎಂದು ಎರಡು ಭಾಗಗಳಾಗಿ ವಿಭಜಿಸಲಾಗಿದೆ. ಮೆದುಳಿನ ಬಲಭಾಗವು ದೇಹದ ಎಡಭಾಗವನ್ನು ನಿಯಂತ್ರಿಸುತ್ತದೆ ಮತ್ತು ಮೆದುಳಿನ ಎಡಭಾಗವು ದೇಹದ ಬಲಭಾಗವನ್ನು ನಿಯಂತ್ರಿಸುತ್ತದೆ. ಹಿಂದಿನ ಭಾಗವು ಜೀವನಕ್ಕೆ ಅಗತ್ಯವಾದ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುವ ಪ್ರದೇಶಗಳನ್ನು ಹೊಂದಿದೆ. ಹೃದಯ ಹಾಗೂ ಎರಡು ರೀತಿಯ ರಕ್ತನಾಳಗಳು ದೇಹದ ಎಲ್ಲ ಭಾಗಗಳಿಗೆ ರಕ್ತ ಪ್ರಸರಣ ಮಾಡುತ್ತವೆ ಹಾಗೂ ರಕ್ತ ಸ್ವೀಕರಿಸುತ್ತದೆ. ಹೃದಯದಿಂದ ಬರುವ ರಕ್ತ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಅನ್ನು ಪೂರೈಸುತ್ತದೆ. ಜೀವಕ್ಕೆ ಆಕ್ಸಿಜನ್ ಬಹಳ ಮುಖ್ಯವಾಗಿರುತ್ತದೆ. ಈ ರಕ್ತವನ್ನು ಸಾಗಿಸುವ ನಾಳಗಳನ್ನು ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ. ಕೆಂಪು ನಾಳಗಳ ಹೆಸರು ಆರ್ಟರೀಸ್. ಮೆದುಳಿನ ಬಲಭಾಗಕ್ಕೆ ಪೂರೈಸುವ ಎರಡು ಕೆಂಪು ಆರ್ಟರೀಸ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಇಸಿಎ ಅಥವಾ ಎಕ್ಸ್ಟರ್ನಲ್ ಕ್ಯಾರೋಟಿಡ್ ಆರ್ಟರಿ ಮೆದುಳಿನ ಹೊದಿಕೆಯನ್ನು ಪೂರೈಸುತ್ತದೆ ಮತ್ತು ಐಸಿಎ ಅಥವಾ ಇಂಟರ್ನಲ್ ಕ್ಯಾರೋಟಿಡ್ ಆರ್ಟರಿ ಮೆದುಳಿನ ಒಳಭಾಗಕ್ಕೆ ಪೂರೈಕೆ ಮಾಡುತ್ತದೆ. ಅದೇ ರೀತಿ ಎಡಭಾಗದಲ್ಲಿ ಇಸಿಎ ಮೆದುಳಿನ ಹೊದಿಕೆಯನ್ನು ಪೂರೈಸುತ್ತದೆ ಮತ್ತು ಐಸಿಎ ಮೆದುಳಿನ ಒಳಭಾಗಕ್ಕೆ ಪೂರೈಕೆ ಮಾಡುತ್ತದೆ. ಮೆದುಳಿನ ಹಿಂಭಾಗಕ್ಕೆ ಬೇಸಿಲರ್ ಆರ್ಟರಿ ಪೂರೈಕೆ ಮಾಡುತ್ತದೆ. ಇದು ವರ್ಟಿಬ್ರಲ್ ಆರ್ಟರಿಗಳು ಎಂದು ಕರೆಯಲಾಗುವ ಎರಡು ಆರ್ಟರಿಗಳಿಂದ ರೂಪುಗೊಳ್ಳುತ್ತದೆ. ದೇಹದ ವಿವಿಧ ಭಾಗಗಳು ಆಕ್ಸಿಜನ್ ಅನ್ನು ಬಳಸಿಕೊಂಡ ನಂತರ ಆ ರಕ್ತವನ್ನು ವಾಪಸ್ ಹೃದಯಕ್ಕೆ ತೆಗೆದುಕೊಂಡು ಹೋಗುವ ನಾಳಗಳನ್ನು ನೀಲಿ ಬಣ್ಣದಲ್ಲಿ ತೋರಿಸಲಾಗಿದೆ. ನೀಲಿ ರಕ್ತನಾಳಗಳನ್ನು ವೇನ್ಸ್ ಎಂದು ಕರೆಯುತ್ತಾರೆ. ಕೆಂಪು ಆರ್ಟರೀಸ್ ಹಾಗೂ ನೀಲಿ ವೇನ್ಸ್ ಒಂದನ್ನೊಂದು ಸಾಮಾನ್ಯವಾಗಿ ಸಂಪರ್ಕಿಸುವುದಿಲ್ಲ ಎಂಬುದನ್ನು ತಿಳಿಯುವುದು ಮುಖ್ಯ. ಈಗ ರೋಗಿಗೆ ತಮ್ಮ ಸಮಸ್ಯೆಯನ್ನು ವಿವರಿಸುತ್ತೇವೆ. ಕೆಲವು ರೋಗಿಗಳಲ್ಲಿ ಕೆಂಪು ಆರ್ಟರೀಸ್ಗಳು ಮತ್ತು ನೀಲಿ ವೇನ್ಸ್ ನಡುವೆ ಅಸಹಜ ಸಂಪರ್ಕವಿರಬಹುದು. ಗೊತ್ತಿಲ್ಲದ ಕಾರಣಗಳಿಗಾಗಿ ಈ ಸಂಪರ್ಕಗಳು ಉಬ್ಬಿಕೊಳ್ಳಬಹುದು ಮತ್ತು ದೊಡ್ಡದಾಗಬಹುದು. ಇದು ಸಹಜವಲ್ಲ. ವೈದ್ಯರು ಈ ಸಮಸ್ಯೆಯನ್ನು ಆರ್ಟೀರಿಯೋವೀನಿಯಸ್ ಮಾಲ್ಫಾರ್ಮೇಷನ್ ಅಥವಾ ಎವಿಎಂ ಎಂದು ಕರೆಯುತ್ತಾರೆ. ಎವಿಎಂ ಒಂದು ಕ್ಲಿಷ್ಟವಾದ ಗಂಟಿನ ಹಾಗೆ. ಇದು ಮೆದುಳಿನಲ್ಲಿ ಎಲ್ಲಿಯಾದರೂ ಇರಬಹುದು. ಎವಿಎಂನಲ್ಲಿ 3 ಭಾಗಗಳು ಇವೆ. ಮೊದಲನೆಯದು ಅದಕ್ಕೆ ರಕ್ತ ಪ್ರಸರಣ ಮಾಡುವ ಕೆಂಪು ಆರ್ಟರಿ. ಎರಡನೆಯದು ಚಿಕ್ಕಾದ ಗಂಟು ಅಥವಾ ರಕ್ತನಾಳಗಳ ಗಂಟು, ಇದಕ್ಕೆ ನೈಡಸ್ ಎಂದು ಹೆಸರು. ಮೂರನೆಯದ್ದು ರಕ್ತವನ್ನು ಹೊರಗೆ ತೆಗೆದುಕೊಂಡು ಹೋಗುವ ನೀಲಿ ವೇನ್. ಎವಿಎಂನಲ್ಲಿ ಆರ್ಟರಿ ಸಾಮಾನ್ಯಕ್ಕಿಂತ ಹೆಚ್ಚಿನ ರಕ್ತವನ್ನು ತರುತ್ತದೆ ಮತ್ತು ಹಾಗಾಗಿ ಹೆಚ್ಚಿನ ಒತ್ತಡದಲ್ಲಿರುತ್ತದೆ. ಪರಿಣಾಮವಾಗಿ ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗುತ್ತದೆ. ಎವಿಎಂ ಒಡೆದು ಹೋಗಿ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗಿದ್ದರೆ ಅದಕ್ಕೆ ಆದಷ್ಟು ಬೇಗ ಚಿಕಿತ್ಸೆ ನೀಡಬೇಕಾಗುತ್ತದೆ. ಇದು ಏಕೆ ಮುಖ್ಯವೆಂದರೆ ಒಮ್ಮೆ ಎವಿಎಂ ಒಡೆದು ಹೋದ ನಂತರ ಅದು ಮತ್ತೆ ಒಡೆದು ಹೋಗುವ ಅವಕಾಶ ಹೆಚ್ಚಿರುತ್ತದೆ. ಅದು ರೋಗಿಯ ಜೀವಕ್ಕೆ ಅಪಾಯವನ್ನು ಹೆಚ್ಚಿಸುತ್ತದೆ. ಎವಿಎಂ ಮತ್ತೆ ಯಾವಾಗ ಒಡೆದು ಹೋಗುತ್ತದೆ ಎಂಬುದನ್ನು ನಮಗೆ ಊಹಿಸಲು ಸಾಧ್ಯವಿಲ್ಲ. ಅದು ಮುಂದಿನ ಕೆಲವು ದಿನಗಳು, ತಿಂಗಳುಗಳು ಅಥವಾ ವರ್ಷಗಳಲ್ಲಿರಬಹುದು. ರೋಗಿಯು ಈ ಕೆಳಗಿನ ರೋಗಲಕ್ಷಣಗಳನ್ನು ಅನುಭವಿಸಬಹುದು: ತಲೆನೋವು, ಫಿಟ್ಸ್, ಪ್ರಜ್ಞಾಹೀನತೆ. ಇದನ್ನು ಪತ್ತೆ ಹಚ್ಚಲು 3 ಟೆಸ್ಟ್ಗಳನ್ನು ಮಾಡಬಹುದು. ಸಿಟಿ ಸ್ಕ್ಯಾನ್ ಎಂಬುದು ಸಮಸ್ಯೆಯ ಕಾರಣವನ್ನು ಕಂಡುಹಿಡಿಯಲು ಮಾಡುವ ಮೊದಲ ಟೆಸ್ಟ್ ಆಗಿರುತ್ತದೆ. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಸಿಟಿ ಸ್ಕ್ಯಾನ್ ಅದರ ಸ್ಥಳವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ರೋಗ ನಿರ್ಧಾರಣೆಗೆ ಸಹಾಯ ಮಾಡುವ ಇತರ ಲಕ್ಷಣಗಳನ್ನು ಸಹ ಇದು ತೋರಿಸಬಹುದು. ಎಂಆರ್ಐ ಸ್ಕ್ಯಾನ್ ತಕ್ಷಣವೇ ಅಗತ್ಯವಿಲ್ಲದಿರಬಹುದು. ಎವಿಎಂ ಶಂಕಿತವಾಗಿದ್ದರೆ ಅದನ್ನು ಪೂರೈಕೆ ಮಾಡುವ ಆರ್ಟರಿಗಳು ನೈಡಸ್ ಮತ್ತು ನೈಡಸ್ನಿಂದ ಹರಿಯುವ ವೇನ್ಸ್ ಗುರುತಿಸಲು ಆಂಜಿಯೋಗ್ರಾಮ್ ಟೆಸ್ಟ್ ಮಾಡಲಾಗುತ್ತದೆ.
ಆಂಜಿಯೋಗ್ರಾಮ್ ಟೆಸ್ಟ್ಗಾಗಿ ಸೂಜಿಯನ್ನು ಸಾಮಾನ್ಯವಾಗಿ ಬಲಕಾಲಿನ ಆರ್ಟರಿಯಲ್ಲಿ ಚುಚ್ಚಲಾಗುತ್ತದೆ. ಇದರ ಮೂಲಕ ಕ್ಯಾಥೆಟರ್ ಟ್ಯೂಬ್ ಅನ್ನು ದೇಹದ ಆರ್ಟರೀಸ್ ಮೂಲಕ ಮೆದುಳಿನವರೆಗೂ ಕಳುಹಿಸಲಾಗುತ್ತದೆ. ಕಾಂಟ್ರಾಸ್ಟ್ ಎನ್ನುವ ದ್ರವವನ್ನು ಕ್ಯಾಥೆಟರ್ ಟ್ಯೂಬ್ನ ಮೂಲಕ ಮೆದುಳಿನ ಒಳಗೆ ಕಳುಹಿಸಲಾಗುತ್ತದೆ. ಆಂಜಿಯೋಗ್ರಾಮ್ ಟೆಸ್ಟ್ನ ಮೂಲಕ ಮೆದುಳಿನಲ್ಲಿ ಇರುವ ರಕ್ತನಾಳಗಳನ್ನು ಪರೀಕ್ಷಿಸಲು ಸಾಧ್ಯವಾಗುತ್ತದೆ. ನಂತರ ಚಿತ್ರಗಳನ್ನು DSA ಕೋಣೆಯ ಒಳಗಿರುವ ಪರದೆಯ ಮೇಲೆ ತೆಗೆದುಕೊಳ್ಳಲಾಗುತ್ತದೆ. ಈ ಚಿತ್ರಗಳು ಸ್ಥಿತಿಯ ವಿವರಗಳನ್ನು ತೋರಿಸುತ್ತವೆ. ಈಗ ನಾವು ಲಭ್ಯವಿರುವ ಚಿಕಿತ್ಸೆಗಳ ಬಗ್ಗೆ ವಿವರಿಸುತ್ತೇವೆ. ನಮ್ಮ ವಿಭಾಗದಲ್ಲಿ ನಾವು ಮಾಡುವ ಚಿಕಿತ್ಸೆ ರಕ್ತನಾಳಗಳ ಒಳಗಿಂದ ಮಾಡಲಾಗುತ್ತದೆ. ಈ ರೀತಿಯ ಚಿಕಿತ್ಸೆಗೆ ಎಂಬಲೈಸೇಷನ್ ಎಂದು ಕರೆಯಲಾಗುತ್ತದೆ. ಇದಕ್ಕಾಗಿ ನಾವು ರೋಗಿಯ ತಲೆಯನ್ನು ತೆರೆಯುವುದಿಲ್ಲ. ಎಂಬಲೈಸೇಷನ್ ಪ್ರಕ್ರಿಯೆ ಕ್ಯಾಥೆಟರ್ ಟ್ಯೂಬ್ನ ಮೂಲಕ ರೋಗಗ್ರಸ್ತ ಪ್ರದೇಶಕ್ಕೆ ರಕ್ತದ ಹರಿವನ್ನು ನಿಲ್ಲಿಸಲು ಔಷಧಿ ಅಥವಾ ಸಂಶ್ಲೇಷಿತ ವಸ್ತುಗಳನ್ನು ರಕ್ತನಾಳದೊಳಗೆ ಇರಿಸುತ್ತದೆ. ಈ ಚಿಕಿತ್ಸೆಯನ್ನು ಆಂಜಿಯೋಗ್ರಾಮ್ ಟೆಸ್ಟ್ನ ರೀತಿಯಲ್ಲಿ ಮಾಡಲಾಗುತ್ತದೆ. ಆರ್ಟರೀಸ್ ಮೂಲಕ ಮೆದುಳಿನವರೆಗೂ ಮತ್ತೊಂದು ಕ್ಯಾಥೆಟರ್ ಟ್ಯೂಬ್ ಅನ್ನು ಹಾಕುತ್ತೇವೆ. ಒಮ್ಮೆ ಕ್ಯಾಥೆಟರ್ ಟ್ಯೂಬ್ AVM ಅನ್ನು ತಲುಪಿದ ನಂತರ ಅದರ ಮೂಲಕ ಔಷಧಿಯನ್ನು ಹಾಕುತ್ತೇವೆ. ಒಂದು ಸೆಷನ್ನಲ್ಲಿ AVM ಅನ್ನು ಸಂಪೂರ್ಣವಾಗಿ ಮುಚ್ಚಲು ಸಾಧ್ಯವಾಗದಿರಬಹುದು. ಒಂದು ಸೆಷನ್ನಲ್ಲಿ ಆಗದಿದ್ದರೆ ರೋಗಿಯು ಮತ್ತೆ ಕಾರ್ಯವಿಧಾನಕ್ಕೆ ಒಳಗಾಗಬೇಕಾಗುತ್ತದೆ. ಕೆಲವೊಮ್ಮೆ AVM ದೊಡ್ಡದಾಗಿ ಇದ್ದು ಕೇವಲ ಎಂಬಲೈಸೇಷನ್ ಇಂದ ಮಾತ್ರವೇ ವಾಸಿ ಮಾಡಲು ಆಗುವುದಿಲ್ಲ. ಅಂಥ ಸ್ಥಿತಿಯಲ್ಲಿ ರೋಗಿಗೆ ಎಂಬಲೈಸೇಷನ್ನ ನಂತರ ಮತ್ತೊಂದು ಚಿಕಿತ್ಸೆ ಮಾಡಬೇಕಾಗುತ್ತದೆ. ಇದಕ್ಕೆ 2 ಆಯ್ಕೆಗಳಿದ್ದು ಇದರ ನಿರ್ಣಯ ರೋಗಿಯಿಂದ ರೋಗಿಗೆ ಬದಲಾಗುತ್ತದೆ. ಮೊದಲನೇ ಆಯ್ಕೆ ಗಮ್ಮಾ ನೈಫ್ ಟ್ರೀಟ್ಮೆಂಟ್. ಇದು ರೇಡಿಯೇಷನ್ ಥೆರಪಿ ಚಿಕಿತ್ಸೆಯಾಗಿರುತ್ತದೆ. ಎರಡನೆಯದು ಸರ್ಜರಿ ಆಗಿರುತ್ತದೆ. ಈ ಚಿಕಿತ್ಸೆಯಲ್ಲಿ ಕೆಲವು ಅಪಾಯಗಳಿವೆ. ರಂಧ್ರ ಮಾಡಿರುವ ಆರ್ಟರಿ ಇರುವ ಕಾಲಿನಲ್ಲಿ ಸಣ್ಣ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳುವ ಸಾಧ್ಯತೆ ಇರುತ್ತದೆ. ಕ್ಯಾಥೆಟರ್ ಟ್ಯೂಬ್ಸ್ಗಳನ್ನು ಕಳುಹಿಸುವಾಗ ಮೆದುಳಿನ ಆರ್ಟರಿಗಳಿಗೆ ಗಾಯವಾಗಬಹುದು. ಎಂಬಲೈಸೇಷನ್ ಸಮಯದಲ್ಲಿ AVM ಮತ್ತೆ ಸಿಡಿಯಬಹುದು. ಇದು ಸಂಭವಿಸಿದಲ್ಲಿ ರೋಗಿಯ ಸ್ಥಿತಿಯು ಕೆಟ್ಟದಾಗಬಹುದು, ಏಕೆಂದರೆ ರಂಧ್ರವು ಮೆದುಳಿನಲ್ಲಿ ರಕ್ತಸ್ರಾವ ಹಾಗೂ ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ. AVMನ ಗಾತ್ರ ಮತ್ತು ಸ್ಥಳ ಮತ್ತು ಹೆಪ್ಪುಗಟ್ಟುವಿಕೆಯ ಗಾತ್ರವನ್ನು ಅವಲಂಬಿಸಿ ಹೆಪ್ಪುಗಟ್ಟುವಿಕೆಯನ್ನು ತೆಗೆದುಹಾಕಲು ರೋಗಿಗೆ ತುರ್ತು ಶಸ್ತ್ರಚಿಕಿತ್ಸೆ ಅಗತ್ಯವಾಗಬಹುದು. ಪರಿಣಾಮವಾಗಿ ರೋಗಿಯ ಆಸ್ಪತ್ರೆ ಅಥವಾ ICU ವಾಸ್ತವ್ಯ ಹೆಚ್ಚಾಗುತ್ತದೆ. ಅವು ಮೆದುಳಿಗೆ ಮತ್ತು ದೇಹಕ್ಕೆ ಚೇತರಿಸಿಕೊಳ್ಳಲು ಸಮಯ ತೆಗೆದುಕೊಳ್ಳುವಂತಹ ಕೆಲವು ಹೊಸ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮೆನ್ಸ್ನಲ್ಲಿ AVMಗಳಿಗೆ ಚಿಕಿತ್ಸೆ ನೀಡುವಲ್ಲಿ ನಾವು ಅನುಭವ ಹೊಂದಿದ್ದೇವೆ. ಆದಾಗ್ಯೂ AVM ಒಂದು ಸಂಕೀರ್ಣ ಸ್ಥಿತಿಯಾಗಿದೆ ಮತ್ತು ಅದರಿಂದ ತೊಡಕುಗಳ ಸಾಧ್ಯತೆಯು ಹೆಚ್ಚು. ಸಂಕೀರ್ಣ AVM ಚಿಕಿತ್ಸೆಗೆ ಒಳಗಾಗುವ ರೋಗಿಯ ಜೀವಕ್ಕೆ ಸ್ವಲ್ಪ ಅಪಾಯವಿದೆ. ಈ ಪ್ರಸ್ತುತಿಯು ರೋಗಿಯ ಸ್ಥಿತಿ ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡಿದೆ ಎಂದು ನಾವು ಭಾವಿಸುತ್ತೇವೆ.